Good evening, all my dear friends. Welcome to our channel. So, we are going to discuss about articles. Main topic English grammar main topic articles. So, ಸ್ನೇಹಿತರೆ ಇವತ್ತು ನಿಮ್ಮ ಮುಂದೆ ತರುವಂತಹ ತರಗತಿ ಆರ್ಟಿಕಲ್ಸ್ ಆಗಿದೆ. ಉಪಪದ ಆರ್ಟಿಕಲ್ಸ್ನೇ ಯಾಕೆ ಕಲಿಬೇಕು ಅನ್ನೋದು ಕೂಡ ಗೊತ್ತಾಗ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮಗೆ ಗೊತ್ತಿರುವ ಪ್ರಕಾರ ನೋಡ್ರಿ, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ನಾವು ಕಾಣ್ತಾ ಇದ್ದೀವಿ, PDO ಆಗಿರ್ಬೋದು, ಅದೇ ರೀತಿಯಾಗಿ VA ಆಗಿರ್ಬೋದು, ಅದೇ ರೀತಿಯಾಗಿ HSTR, ಗ್ರೂಪ್ ಸಿ, GPSTR ಪ್ರತಿಯೊಂದರಲ್ಲಿ ನಮಗೆ 2ರಿಂದ 3 ಮಾರ್ಕ್ಸ್ ಇರುತ್ತೆ. ಇದರಿಂದ 2ರಿಂದ 3 ಮಾರ್ಕ್ಸ್ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದು ಒಂದೊಂದು ಮಾರ್ಕ್ಸ್ ಅಲ್ಲಿ ಕೂಡ ನಾವು ಲೆಫ್ಟ್ ಆಗ್ತೀವಿ, ಹೊರಗಡೆ ಬರ್ತೀವಿ, ಡಿಜಿಟಲ್ ಕೂಡ ಬರ್ತೀವಿ. ಹಾಗಾಗಿ ಪ್ರತಿಯೊಂದು ಗ್ರಾಮರ್ ಟಾಪಿಕ್ ನಾವು ಫೋಕಸ್ ಮಾಡಲೇಬೇಕು ಸ್ನೇಹಿತರೆ. ಓಕೆ, ಆರ್ಟಿಕಲ್ಸ್ ನಮಗೆ ಯಾಕೆ ಬೇಕು ಅನ್ನೋದನ್ನ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಟೈಪ್ ಆಫ್ ಆರ್ಟಿಕಲ್ ಅಥವಾ ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ನೋಡ್ತಾ ಹೋಗ್ತೀವಿ, ವಿಧಗಳು ನೋಡ್ತಾ ಹೋಗ್ತೀವಿ. ಆರ್ಟಿಕಲ್ಸ್ ಯಾಕೆ ಕಲಿಬೇಕು, ಯಾಕೆ ಆರ್ಟಿಕಲ್ಸ್ ಕಲಿದೇ ಇದ್ರೆ ನಮಗೆ ಇಂಗ್ಲಿಷ್ ಬರಲ್ವಾ, ಸೊ ಅದೆಲ್ಲ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾಕನ್ನೋದು ಈಗ ಗೊತ್ತಾಗುತ್ತೆ. ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಪ್ರಾರಂಭ ಮಾಡೋಣ. ಓಕೆ ಸ್ನೇಹಿತರೆ, ನೋಡಿ ಅಬ್ಜೆಕ್ಟಿವ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಇದಕ್ಕೆ ನಮಗೆ ಆರ್ಟಿಕಲ್ ಕಲಿಯುವ ಒಂದು ಉದ್ದೇಶಗಳೇನು ಅನ್ನೋದು ನೋಡ್ತಾ ಹೋದಾಗ, ಸೊ ಸ್ನೇಹಿತರೆ ಇಲ್ಲಿ ನೋಡ್ರಿ, ದ ಪ್ರಾಪರ್ ಯೂಸ್ ಆಫ್ ಆರ್ಟಿಕಲ್ಸ್, ನೋಡ್ರಿ, ಇನ್ ಪ್ರಾಪರ್ ಕಾಂಟೆಕ್ಸ್ಟ್. ನೋಡಿ, ಇಲ್ಲಿ ಸರಿಯಾದ ಸಂದರ್ಭದಲ್ಲಿ ಲೇಖನಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಟು ಯೂಸ್ ದ ರೂಲ್ಸ್ ಆಫ್, ನೋಡ್ರಿ, ಪ್ಲಾಸಿಂಗ್ ಡೆಫಿನಿಟ್ ಅಂಡ್ ಇನ್ಡೆಫಿನಿಟ್ ಆರ್ಟಿಕಲ್ಸ್. ನೋಡ್ರಿ, ಒಂದು ನಿರ್ದಿಷ್ಟ ಅಥವಾ ಅನಿರ್ದಿಷ್ಟ ಲೇಖನಗಳನ್ನು, ನಿಯಮಗಳನ್ನು ಯಾವ ರೀತಿ ಬಳಸ್ತೀವಿ, ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಇವತ್ತು ಕಲಿತಾ ಹೋಗ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ, ಟು ಯೂಸ್ ದ ಆರ್ಟಿಕಲ್ಸ್ ಇನ್ ದ ರಿಲೆವೆಂಟ್ ಕಾಂಟೆಕ್ಸ್ಟ್ ಬೈ ಫೋಕಸಿಂಗ್ ಗ್ರಾಮರ್ ದ ರೂಲ್ಸ್ ಪ್ರಾಪರ್ಲಿ. ಸೊ ಇಲ್ಲಿ ನೋಡಿ, ವ್ಯಾಕರಣ ಅನ್ನೋದು ಇದೆ ನಮಗೆ. ವ್ಯಾಕರಣ ನಿಯಮಗಳನ್ನು ಯಾವ ರೀತಿ ಸರಿಯಾದ ರೀತಿಯಲ್ಲಿ, ಯಾವ ರೀತಿ ಸಂದರ್ಭಕ್ಕೆ ಲೇಖನಗಳನ್ನು ಬಳಸಬೇಕು, ಯಾವ ಸಂದರ್ಭಕ್ಕೆ ಯಾವ ಆರ್ಟಿಕಲ್ ಅನ್ನು ನಾವು ಬಳಸ್ತಾ ಹೋಗ್ಬೇಕು, ಫೋಕಸ್ ಮಾಡಬೇಕು ಅನ್ನೋದು ಕೂಡ ಇವತ್ತು ನಾವು ಕಲಿತಾ ಹೋಗ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ, ದ ರೈಟ್ ಯೂಸ್ ಆಫ್ ಆರ್ಟಿಕಲ್ ಆಸ್, ನೋಡಿ, ಡೆಟರ್ಮಿನರ್ಸ್. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದಾಗ ನಿರ್ದಿಷ್ಟವಾಗಿ ಅಥವಾ ನಿರ್ಧಾರವಾಗಿ ಏನ್ ಮಾಡ್ತೀವಿ ಅಂದ್ರೆ ಲೇಖನಗಳನ್ನು ಯಾವ ರೀತಿ ಸರಿಯಾದ ಬಳಸ್ತೀವಿ ಅನ್ನೋದು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಮತ್ತೊಮ್ಮೆ ಇಲ್ಲಿ ಯಾರು ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಯಾಕಂತಂದಾಗ ನಾವು ಮಾಡುವಂತ ಕೆಲವು ಏನಾದ್ರು ಒಂದು ಸೆಂಟೆನ್ಸ್ ಕೂಡ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮುಂದಿನ ಕೂಡ ಅರ್ಥ ಆಗಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇನ್ನೊಂದು ನೆನಪಿರ್ಲಿ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡಿದ್ದೀನಿ ನಾನು, KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಅನ್ನು ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ ಬಳಸುವ ಮೂಲಕ ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಈ ನೋಟ್ಸ್ ಅನ್ನು ನೀವು ಅಲ್ಲಿ ಪಡಿಬಹುದಾಗಿದೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಇಂಟ್ರೊಡಕ್ಷನ್ ಅಂದ್ರೆ ಆರ್ಟಿಕಲ್ ಏನದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ತಿಳ್ಕೊಳ್ತಾನ. ಅದಕ್ಕಿಂತ ಮುಂಚೆ ತಿಳ್ಕೊಂತ ಮುಂದೆ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಇಂಟ್ರೊಡಕ್ಷನ್ ನೋಡ್ತಾ ಹೋದಾಗ ನೋಡಿ, ಹೇ, ಹ್ಯಾನ್, ದ ಆರ್ ಕಾಲ್ಡ್ ಆರ್ಟಿಕಲ್ಸ್. ಇವುಗಳಿಗೆ ನಾವೇನಂತೀವಿ, ಆರ್ಟಿಕಲ್ಸ್ ಅಂತ ಕರಿತೀವಿ. ಹೇ, ಹ್ಯಾನ್ ಅಂಡ್ ದ, ಇವು ಯಾವ್ಯಾವ ಆರ್ಟಿಕಲ್ಸ್ ಅನ್ನೋದು ಕೂಡ ನಾವು ಮುಂದೆ ತಿಳಿತಾ ಹೋಗೋಣ ಸ್ನೇಹಿತರೆ. ನೋಡಿ, ಇವುಗಳನ್ನ ನಾವೇನಂತೀವಿ, ಆರ್ಟಿಕಲ್ಸ್ ಅಂತೀವಿ. ನೋಡಿ, ದಿಸ್ ಈಸ್ ಆನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಟೀಚಿಂಗ್ ಇಂಗ್ಲಿಷ್ ಟು ಸ್ಪೀಕ್ಸ್, ನೋಡಿ, ಸ್ಪೀಕರ್ಸ್ ಆಫ್ ಅದರ್ ಲ್ಯಾಂಗ್ವೇಜ್. ಸೊ ಏನಾಗುತ್ತೆ ಅಂದಾಗ ಇಲ್ಲಿ ನಾವು ಭಾಷೆಯನ್ನು ಮಾತನಾಡುವಾಗ ಏನ್ ಮಾಡ್ತೀವಿ, ಇಂಗ್ಲಿಷ್ ಕಲಿಯಲು ಪ್ರಮುಖವಾಗಿ ನಾವು ಆರ್ಟಿಕಲ್ಸ್ ಬಳಸಲೇಬೇಕಾಗುತ್ತೆ. ನೋಡಿ, ಇಲ್ಲಿದೆ ಆರ್ಟಿಕಲ್ಸ್ ಸೀಮ್ ಲೈಕ್ ಎ ಸಿಂಪಲ್ ಟಾಪಿಕ್. ಆರ್ಟಿಕಲ್ ಅನ್ನೋದು ಅಷ್ಟೊಂದೇನು ಟಫ್ ಏನಲ್ಲ, ಆದ್ರೂ ಕೂಡ ಟಫೆ. ಸೌಂಡ್ಸ್ ಪ್ರೊನೌನ್ಸ್ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ ಸ್ನೇಹಿತರೆ. ನೋಡಿ, ಇದು ಅಷ್ಟೊಂದೇನು ಅಂತೇಳಿ ಟಾಪಿಕ್ ಟಫ್ ಅಂತ ಅಲ್ಲ ಅಂತ ಹೇಳ್ಬೋದು, ಸಿಂಪಲ್ ಅಂತ ಹೇಳ್ಬೋದು. ನೋಡ್ರಿ, ಬಟ್ ದೇ ಕ್ಯಾನ್ ಬಿ ಕನ್ಫ್ಯೂಸಿಂಗ್ ಫಾರ್ ಆಸ್ಪಿರೆಂಟ್ಸ್, ಸೊ ಪ್ರಾಕ್ಟೀಸ್ ವಿತ್ ಎಕ್ಸಾಂಪಲ್ಸ್. ನೋಡಿ, ಆದ್ರೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದಾಗ ಆಸ್ಪಿರೆಂಟ್ಸ್, ನಾವು ಕಲಿಯುವಂತವರಿಗೆ, ನಾವು ಸ್ಪರ್ಧಾತ್ಮಿಗಳಿಗೆ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಸ್ ಹಿಡಿತೆ. ಯಾಕೆ ಕನ್ಫ್ಯೂಸ್ ಹಿಡಿತೆ ಅನ್ನೋದು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋದಾಗ
ಗೊತ್ತಾಗುತ್ತೆ ನೋಡಿ. ಅದರಿಂದ ಏನ್ ಮಾಡೋಣ, ಸ್ವಲ್ಪ ಉದಾಹರಣೆಗಳು ಅಂದ್ರೆ ಎಕ್ಸಾಂಪಲ್ ಮೂಲಕ ನಾವು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ ಆರ್ಟಿಕಲ್ಸ್ ಅಂದ್ರೆ ಇಷ್ಟೇನಾ, ಆರ್ಟಿಕಲ್ಸ್ ಅಂದ್ರೆ ಇಷ್ಟೇನಾ ಅಂತೇಳಿ. ಅದಕ್ಕಾಗಿ ನಾವು ಈಸಿಯಾಗಿ ಕಲಿತಾ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಸ್ಟಾರ್ಟ್ ಮಾಡ್ತಾ ಹೋಗೋಣ. 1 ಸೆಕೆಂಡ್. There are two type of articles. There are two type of articles ಅಂತ ನೋಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ 1 ಸೆಕೆಂಡ್. ನಿನ್ನೆ ಹೇಳಿದೆ ನಾನು, ಏನಂತ ಹೇಳಿದೆ ಅಂದಾಗ 1 ಸೆಕೆಂಡ್. ಓವಲ್ಸ್ ಯಾವ ಓವಲ್ಸ್ 1 ಸೆಕೆಂಡ್ ನೋಡ್ತಾ ಹೋಗೋಣ. 1 ಸೆಕೆಂಡ್. There are two type of articles. There are two type of article ಅಂತ ನಾವು ನೋಡ್ತಾ ಇರ್ತೀವಿ. ಯಾಕೆಂದ್ರೆ ಇಲ್ಲಿ ಆರ್ಟಿಕಲ್ಸ್ ಕಲಿಬೇಕಂತಂದಾಗ ಇಲ್ಲಿ ಏನ್ ಇಂಪಾರ್ಟೆಂಟ್ ಬೇಕಂತಂದಾಗ vowels and consonant. Vowels and consonant is very important. Vowels and consonant is very important in this topic. Okay, 1 second. So ನೋಡಿ, vowels ಯಾವು, ಕಾನ್ಸನೆಂಟ್ ಯಾವು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿ. vowels ಸೆಕೆಂಡ್, vowels A, E, I, O, U. ದಿಸ್ ಈಸ್ vowels. ಇವುಗಳನ್ನು ಬಿಟ್ಟು ಉಳಿದುವಂತಕ್ಕೆ ನಾವೇನಿರ್ತೀವಿ, ಕಾನ್ಸನೆಂಟ್ ಅಂತ ಕರಿತೀವಿ. ಆರ್ಟಿಕಲ್ಸ್ ನೋಡಿ, ವಾಟ್ ಈಸ್ ಆರ್ಟಿಕಲ್ಸ್ ಅಂತ ಬಂದಾಗ ಆರ್ಟಿಕಲ್ಸ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ಟು ಶೋ ಪರ್ಸನ್ ಆರ್ ಎ ಥಿಂಗ್, ಎ ಪ್ಲೇಸ್ ಆರ್ ಜೆಂಡರ್. ಸೊ ಇಲ್ಲಿ ಏನಾಗುತ್ತಂತಂದಾಗ ಆರ್ಟಿಕಲ್ಸ್ ನೋಡಿ, ಆರ್ಟಿಕಲ್ಸ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಬಿಫೋರ್ a noun to show person or place, things or place in general. ಯಾವುದೇ ಒಂದು ವ್ಯಕ್ತಿ ಅಥವಾ ವಸ್ತುವನ್ನು ಒಂದು ರೀತಿಯಲ್ಲಿ ವಸ್ತುಗಳನ್ನು ವಿಶೇಷವಾಗಿ ಇಂಥದ್ದು ಅಂತೇಳಿ ನಾವು ಬಳಸೋದಕ್ಕೆ ಏನು ಮಾಡ್ತೀವಿ, ಆರ್ಟಿಕಲ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆರ್ಟಿಕಲ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. 1 ಸೆಕೆಂಡ್ ನೋಡಿ, ಫಾರ್ ಎಕ್ಸಾಂಪಲ್ ಇರ್ಬೋದು, ರವಿ ಈಸ್ ಎ ಡಾಕ್ಟರ್, ರಾಮು ಈಸ್ ಎ ಟೀಚರ್, he is a ಹ ಬಳಸ್ತಾ ಇದೆ, ರಾಮು ಈಸ್ ಎ ಟೀಚರ್ ಅಂತ ಬಳಸ್ತಾ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಡೆಫಿನಿಟ್ ಆರ್ಟಿಕಲ್ಸ್. ವಾಟ್ ಈಸ್ ಡೆಫಿನಿಟ್ ಆರ್ಟಿಕಲ್ಸ್? ಸೊ ಲುಕ್ ಹಿಯರ್, ನೋಡಿ, ದ ಈಸ್ ದ ಡೆಫಿನಿಟ್ ಆರ್ಟಿಕಲ್ಸ್. ದ ಈಸ್ ದ ಡೆಫಿನಿಟ್ ಆರ್ಟಿಕಲ್ಸ್. ಸೊ ನಾವಿಲ್ಲಿ ಆರ್ಟಿಕಲ್ಸ್ ಅಲ್ಲಿ ನಾನು 2 ವಿಧಗಳನ್ನು ಕಾಣ್ತಾ ಇದೀವಿ ಇಲ್ಲಿ. ಸೊ ನಾವು 3 ವಿಧಗಳನ್ನು ಕೂಡ ಮಾಡಬಹುದು. ಡೆಫಿನಿಟ್ ಆರ್ಟಿಕಲ್ಸ್, ಇಂಡೆಫಿನಿಟ್ ಆರ್ಟಿಕಲ್ಸ್ ಅಂಡ್ ಸೆಮಿ ಆರ್ಟಿಕಲ್ಸ್. ನೆಕ್ಸ್ಟ್ ಒನ್ ಜೀರೋ ಆರ್ಟಿಕಲ್ಸ್. ನಾವು ದೇರ್ ಆರ್ 4 ಟೈಪ್ ಆಫ್ ಆರ್ಟಿಕಲ್ಸ್ ನಾವು ಯೂಸ್ ಮಾಡಬಹುದು. ಡೆಫಿನಿಟ್ ಆರ್ಟಿಕಲ್ಸ್ ನೋಡಿ, ಡೆಫಿನಿಟ್ ಆರ್ಟಿಕಲ್ಸ್ ಈಸ್ ಡೆಫಿನಿಟ್ ಆರ್ಟಿಕಲ್ಸ್ ಹೆಲ್ಪ್ ಟು ಲಿಮಿಟ್ ದ ಮೀನಿಂಗ್ ಆಫ್ ನೋಡಿ the noun to one specific thing. It can be used in singular, plural, countable for or uncountable noun. Let's look at some example. ಅಂದ್ರೆ ಇಲ್ಲಿ ಕೆಲವು ಎಕ್ಸಾಂಪಲ್ ನೋಡ್ತಾ ಹೋದಾಗ ನಮಗೆ ಗೊತ್ತಾಗ್ತಾ ಹೋಗ್ತದೆ ಸ್ನೇಹಿತರೆ. ಸೊ ನೋಡಿ, ಖಚಿತವಾಗಿ ಇಂಥದ್ದು ಡೆಫಿನಿಟ್ ಆರ್ಟಿಕಲ್ಸ್ ಮೀನ್ಸ್ ಇಲ್ಲಿ ನಿರ್ದಿಷ್ಟವಾಗಿ ಖಚಿತವಾಗಿ ಇಂಥದ್ದೇ ಸೂಚಿಸೋದಕ್ಕೆ ನಾವೇನಂತೀವಿ, ಸ್ಪೆಸಿಫಿಕ್ ಆಗಿ ಇಂಥದ್ದೇ ಸೂಚಿಸೋದಕ್ಕೆ ನಾವೇನಂತೀವಿ, ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ಇದನ್ನ ನಾವು ಏಕವಚನದಲ್ಲಿ ಕೂಡ ಬಳಸ್ತೀವಿ, ಬಹುವಚನದಲ್ಲಿ ಅದು ಕೌಂಟಬಲ್ ಎಣಿಸಬಹುದಾದಂಥ ನೌನ್ ಇರ್ಬೋದು, ಎಣಿಕೆ ಬಾರದ ನೌನ್ ಇರ್ಬೋದು, ಅವುಗಳ ಮುಂದೆ ನಾವು ಬೆಳೆಸ್ತಾ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಈಸ್ ಡೆಫಿನಿಟ್ ಆರ್ಟಿಕಲ್ಸ್ ಮೀನ್ಸ್ ಅಂದ್ರೆ ನಿರ್ದಿಷ್ಟ ವ್ಯಕ್ತಿ ಇಂಥದ್ದೇ ಒಂದು ಸ್ಪೆಸಿಫಿಕ್ ಅಂತ ನಾವು ಹೇಳ್ತೀವಲ್ಲ, ಇಲ್ಲೇ ತೋರಿಸ್ತಾ ಇದೀನಿ ನಿಮಗೆ, ಅವುಗಳ ಮುಂದೆ ನಾವು ಬಳಸ್ತಾ ಹೋಗ್ತೀವಿ. ಸೊ ಇಲ್ಲಿ ಪ್ಲೀಸ್ ಗಿವ್ ಮಿ ಅ ಪೆನ್. ಸೊ ಫಾರ್ ಎಕ್ಸಾಂಪಲ್ ಪ್ಲೀಸ್ ಗಿವ್ ಮಿ ಅ ಪೆನ್ ಅನ್ಬೋದು, ದ ಪೆನ್
ಹ ಪೆನ್ ಯಾವಾಗ ಬಳಸ್ತೀವಿ, ದ ಪೆನ್ ಯಾವಾಗ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಹ ಪೆನ್ ಅಂದಾಗ ನಮಗೆ ಬಹಳಷ್ಟು ಪೆನ್ ಇದಾವೆ, ಮೋರ್ ದೆನ್ 2, 3, 4 ಎನಿವನ್ ಬಹಳಷ್ಟು ಪೆನ್ಗಳಿದ್ದಾಗ ನಾವು ಹ ಪೆನ್ ಅಂತ ಬಳಸ್ತೀವಿ. ಬಟ್ ಪಾರ್ಟಿಕ್ಯುಲರ್ ಆಗಿ ಪೆನ್ ಒಂದೇ ಇತ್ತಂದಾಗ ಪ್ಲೀಸ್ ಗಿವ್ ಮಿ ದ ಪೆನ್, ಒಂದೇ ಇದೆ, ಪ್ಲೀಸ್ ಗಿವ್ ಮಿ ದ ಪೆನ್ ಅಂತ ಬಳಸ್ಬೋದು. ನೆಕ್ಸ್ಟ್ ನೋಡ್ರಿ, ಪ್ಲೀಸ್ ಗಿವ್ ಮಿ ದ ರೆಡ್ ಪೆನ್. ಸೊ ಇಂಥ ಎಕ್ಸಾಂಪಲ್ ನೋಡಿ, ಪ್ಲೀಸ್ ಗಿವ್ ಮಿ ದ ರೆಡ್ ಪೆನ್, ಪಾರ್ಟಿಕ್ಯುಲರ್ ಆಗಿ ಹೇಳ್ತಿದ್ವಿ ರೆಡ್ ಪೆನ್, ಓಕೆನಾ. ದ ಬ್ಲ್ಯಾಕ್ ಒನ್ ಈಸ್ ಟೂ ಸ್ಮಾಲ್, ಓಕೆನಾ. ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ಪ್ಲೀಸ್ ಗಿವ್ ಮಿ ದ ಪೆನ್ಸಿಲ್, ಪ್ಲೀಸ್ ಗಿವ್ ಮಿ ದ ಪೆನ್ಸಿಲ್. ಪೆನ್ಸಿಲ್ ಪಾರ್ಟಿಕ್ಯುಲರ್ ಆಗಿ ಕೇಳ್ತಾ ಇದೀವಲ್ಲ, ಹಂಗಾಗಿ ಅದನ್ನ ದ ಯೂಸ್ ಮಾಡ್ತೀವಿ. ಪ್ಲೀಸ್ ಗಿವ್ ಮಿ ದ ಪೆನ್ ಅಂಡ್ ದ ಪೆನ್ಸಿಲ್ ಅಂದ್ರೆ ಪೆನ್ನು ಮತ್ತು ಪೆನ್ಸಿಲ್ ಕೊಡು ಅಂತ ನಾವು ಯೂಸ್ ಮಾಡ್ತೀವಿ. ಫಾರ್ ಇನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದಾಗ, ಸೊ ನೋಡಿ, ನೇಮ್ ಆಫ್ ದ ರಿವರ್, ನೇಮ್ ಆಫ್ ದ ರಿವರ್ ಇದ್ದಾಗ ನಾವು ಯೂಸ್ ಮಾಡ್ತೀವಿ. ನೇಮ್ ಆಫ್ ದ ರಿವರ್, ಸೊ ದ ಕಾವೇರಿ, ದ ಕಾವೇರಿ, ದ ಗೋದಾವರಿ, ಗೋದಾವರಿ, ಈ ರೀತಿ ದ ಕೃಷ್ಣ, ಎನಿವನ್ ಈ ರೀತಿ ಇದ್ದಾಗ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಓನ್ಲಿ ಕಾವೇರಿ ದಿಸ್ ಈಸ್ ಪ್ರಾಪರ್ ನೌನ್, ಕಾವೇರಿ ಇಸ್ ಪರ್ಸನ್, ಬಟ್ ದ ಕಾವೇರಿ ಇಸ್ ರಿವರ್. ಸೊ ನೆನಪಿರ್ಲಿ, ಕಾವೇರಿ ಅನ್ನೋದು ಒಂದು ನೇಮ್, ಗರ್ಲ್ ನೇಮ್, ಬಟ್ ದ ಕಾವೇರಿ ಇಸ್ ರಿವರ್ ನೇಮ್. ಹಿಂದೆ ಪಾರ್ಟಿಕ್ಯುಲರ್ ಆಗಿ ದ ಅಂತ ಯೂಸ್ ಮಾಡಿದಾಗ ಅದು ರಿವರ್ ಆಗಿರುತ್ತೆ. ಅಂದ್ರೆ ರಿವರ್ಸ್ ನದಿಗಳ ಹೆಸರುಗಳು ಹೇಳಿದಾಗ, ಸಮುದ್ರದ ಹೆಸರುಗಳು ಇರುವಾಗ ಸಿ, ಓಕೆನಾ, ಅವುಗಳೆಲ್ಲ ನಾವೇನ್ ಮಾಡ್ತೀವಿ, ದ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ಮೌಂಟೇನ್ಸ್, ಹಿಲ್ಸ್, ಮೌಂಟೇನ್ಸ್, ಹಿಲ್ಸ್ ಪರ್ವತಗಳ ಹೆಸರು ಹೇಳುವಾಗ ಕೂಡ ನಾವು ದ ಹಿಮಾಲಯ, ದ ಹಿಮಾಲಯ, ದ ಹಿಮಾಲಯ, ಈ ರೀತಿ ದ ಹಿಮಾಲಯ ಆಗಿರ್ಬೋದು, ಓಕೆನಾ. ದ ಕೇಟು, ದ ಕೇಟು ಆಗಿರ್ಬೋದು, ದ ಮೌಂಟ್ ಎವರೆಸ್ಟ್, ದ ಮುಳ್ಳಯ್ಯನಗಿರಿ, ಈ ರೀತಿ ದ ಬಂದಾಗ ಈ ರೀತಿ ಯೂಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಇನ್ನು ಕೆಲವು ದ ಸನ್, ದ ಸೂರ್ಯ ಅಂದ್ರೆ ಒಂದು ಟ್ರುತ್ ಆಗಿರುವಂಥವು. ಇವು ಏನಂದ್ರೆ ಬಿಫೋರ್ ಎ ಕಾಮನ್ ನೌನ್ ವಿಚ್ ಆರ್ ಯೂಸ್ ನೇಮ್ ಆಫ್ ಯುನಿಕ್, ಯುನಿಕ್ ಆಗಿರ್ಬೇಕು ಅಂದ್ರೆ ಒಂದು ನಿಜವಾದ ಸಂಗತಿ ದಿನನಿತ್ಯ ನಡೆದಿರ್ಬೇಕು, ಯುನಿಕ್ ಆಗಿ. ಫಾರ್ ಎಕ್ಸಾಂಪಲ್, ಬಿಫೋರ್ ಅ ನೌನ್ ಕಾಮನ್ ನೌನ್, ಕಾಮನ್ ಆಗಿ ರೂಢಿಯಿಂದ ಬಂದಿರತಕ್ಕಂಥ ಹೆಸರಾಗಿರ್ಬೇಕು. ವಿಚ್ ಆರ್ ದ ನೇಮ್ ಆಫ್, ನೋಡ್ರಿ, ಯುನಿಕ್. ಫಾರ್ ಎಕ್ಸಾಂಪಲ್, ದ ಸನ್, the sun, the sky, the moon, the earth, in the east, ಈ ತರ ಬರಬಹುದು ನೋಡ್ರಿ. the earth move round the sun, for example, the earth move round ದ ಸನ್. ಸೊ ಸೂರ್ಯನ ಸುತ್ತ ಭೂಮಿ ತಿರುಗುತ್ತದೆ, ಇದು ನಿಜವಾದ ಸಂಗತಿ. ಆರ್ಟಿಕಲ್ಸ್ ಪಾರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೆ. ಅದೇ ರೀತಿ ನೋಡಿ, ದ ಸನ್ ರೈಸ್ ಇನ್ ದ ಈಸ್ಟ್, ದ ಸನ್ ರೈಸ್ ಇನ್ ದ ಈಸ್ಟ್, ಅವೆಲ್ಲ ನಾವು ಏನ್ ಮಾಡ್ತೀವಿ, ದನ ಯೂಸ್ ಮಾಡ್ತೀವಿ ನೋಡಿ. ಅದೇ ರೀತಿಯಾಗಿ ಒಂದು ಪಾರ್ಟಿಕ್ಯುಲರ್ ಆಗಿ ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಹೇಳುವಾಗ ಕೂಡ ಯೂಸ್ ಮಾಡ್ತೀವಿ ನೋಡ್ರಿ. ಎರಡನೇ ಒಮ್ಮೆ ಮಾತಾಡಿ ನೆಕ್ಸ್ಟ್ ಸೆಕೆಂಡ್ ಟೈಮ್ ಕೂಡ ಅದನ್ನೇ ನಾವು ಹೇಳುವಾಗ ದ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಮೆಟ್ ಅ ಗರ್ಲ್, ಐ ಮೆಟ್ ಅ ಗರ್ಲ್, ನಾನೊಂದು ಹುಡುಗಿ ಭೇಟಿಯಾಗಿದೆ. ದ ಗರ್ಲ್ ಈಸ್ ವೆರಿ ಬ್ಯೂಟಿಫುಲ್, ದ ಗರ್ಲ್ ಈಸ್ ವೆರಿ ಬ್ಯೂಟಿಫುಲ್, ಸಾರಿ ಬ್ಯೂಟಿಫುಲ್. ಸೊ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಪಾರ್ಟಿಕ್ಯುಲರ್ ನಿರ್ದಿಷ್ಟವಾಗಿ ಹೇಳುವಾಗ ಅದನ್ನೇ ಯೂಸ್ ಮಾಡ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಮೋರ್ ಎಕ್ಸಾಂಪಲ್, ಐ ವೆಂಟ್ ಟು a hospital, okay. The hospital is very neat, ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಹೋಗಿದ್ದೆ,
ಅಥವಾ ಹಾಸ್ಪಿಟಲ್ಗೆ ಹೋಗಿದ್ದೆ, ಆ ಹಾಸ್ಪಿಟಲ್ ಹೇಗಿತ್ತು? ವೆರಿ ನೀಟ್ ಆಗಿತ್ತು. ದ ಹಾಸ್ಪಿಟಲ್, ಫಸ್ಟ್ ಹಾಸ್ಪಿಟಲ್ ಅಂತ ಯೂಸ್ ಮಾಡಿದ್ವಿ. ಸೆಕೆಂಡ್ ಟೈಮ್ ದ ಹಾಸ್ಪಿಟಲ್, ಅದೇ ಹಾಸ್ಪಿಟಲ್ ಪಾರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಲ್ಲ ಆ ರೀತಿ. ಈ ರೀತಿ ಬಂದಾಗ ನಾವೇನ್ ಮಾಡ್ತೀವಿ? ಪಾರ್ಟಿಕ್ಯುಲರ್ ಆಗಿ ದ ಅನ್ನೋದು ಯೂಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇಂಡೆಫಿನಿಟ್ ಆರ್ಟಿಕಲ್ಸ್. ಇಲ್ಲಿ ನಮಗೆ ಕನ್ಫ್ಯೂಸ್ ಆಗೋದು ಇಂಡೆಫಿನಿಟ್ ಆರ್ಟಿಕಲ್ಸ್ ಅಲ್ಲಿ. ಸೊ ಹೆಂಗ್ ಕನ್ಫ್ಯೂಸ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಡೆಫಿನಿಟ್ ಅಂಡ್ ಇಂಡೆಫಿನಿಟ್ ಅಂದಾಗ ಇಂಡೆಫಿನಿಟ್ ಆರ್ಟಿಕಲ್ ಅಲ್ಲಿ ಯಾವ ರೀತಿಯಾಗಿ ಕನ್ಫ್ಯೂಸ್ ಆಗುತ್ತೆ? ಇಲ್ಲಿ ಹೇ ಮತ್ತು ಹ್ಯಾನ್ ಎರಡು ರೀತಿ ಯೂಸ್ ಮಾಡ್ತೀವಿ. ಇಂಡೆಫಿನಿಟ್ ಆರ್ಟಿಕಲ್ಸ್ ಮೀನ್ಸ್ ಇಲ್ಲಿ ಅನಿರ್ದಿಷ್ಟ ಉಪಪದ ಆರ್ಟಿಕಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಹ ಅಂಡ್ ಆನ್ ಆರ್ ದ ಟು ಇಂಡೆಫಿನಿಟ್ ಆರ್ಟಿಕಲ್ಸ್. ಎರಡು ವಿಧಗಳು ನೋಡ್ತೀವಿ. ವಿ ಯೂಸ್ ಎ ವೆನ್ ಹ ವರ್ಡ್ ಈಸ್ ವಿತ್ ಕಾನ್ಸನೆಂಟ್ ಸೌಂಡ್. ಅಂದ್ರೆ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದಾಗ ಕಾನ್ಸನೆಂಟ್ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ sound is very important. We used hand when a word begins with a vowel sound. hand ಯಾವಾಗ ಯೂಸ್ ಮಾಡ್ತೀವಿ? ಹೇ ಯಾವಾಗ ಯೂಸ್ ಮಾಡ್ತೀವಿ? ಪಾರ್ಟಿಕ್ಯುಲರ್ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿ. ಏನು ಯಾವಾಗ ಯೂಸ್ ಮಾಡ್ತೀವಿ? ಕಾನ್ಸನೆಂಟ್ ಸೌಂಡ್. ಓನ್ಲಿ ಕಾನ್ಸನೆಂಟ್ ಆಲ್ಫಾಬೆಟ್ ನೋ, ಓನ್ಲಿ ಕಾನ್ಸನೆಂಟ್ ಆಲ್ಫಾಬೆಟ್ ನೋ, ಬಟ್ ಕಾನ್ಸನೆಂಟ್ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ಹ್ಯಾನ್ ಯಾವಾಗ ಯೂಸ್ ಮಾಡ್ತೀವಿ? We use ನೋಡಿ, hand when a word begins with a vowel sound. Vowel sound is very important this topic. So these indefinite articles indicate that a noun refer to common ideas rather than. ಏನಾಗುತ್ತೆ ಇಲ್ಲಿ ಅಂದ್ರೆ, ಕಾಮನ್ ಆಗಿ ಏನಾಗುತ್ತೆ ಅಂತಂದಾಗ ಸಾಮಾನ್ಯವಾಗಿರುವ ನಾಮಪದಗಳನ್ನು ಸೂಚಿಸುತ್ತದೆ. ದೆನ್ ನೋಡಿ, ಎ ಪಾರ್ಟಿಕ್ಯುಲರ್ ಥಿಂಗ್ ಮೇಜರ್ಲಿ ವಿತ್ ನೋಡಿ ಕೌಂಟಬಲ್ ನೌನ್. ಲೆಟ್ಸ್ ಲುಕ್. ಒಂದು ಸ್ವಲ್ಪ ಎಕ್ಸಾಂಪಲ್ ಮೂಲಕ ನಾವು ನೋಡಿದಾಗ ಗೊತ್ತಾಗ್ತಾ ಹೋಗ್ತದೆ. ಸೊ ನೋಡಿ, ಯೂಸ್ ಆಫ್ ಅ ಅಂಡ್ ಹ್ಯಾನ್. ಅ ಅಂಡ್ ಹ್ಯಾನ್ ಯಾವಾಗ ಯೂಸ್ ಮಾಡ್ತೀವಿ? ಅ ಅಂಡ್ ಹ್ಯಾನ್ ಆರ್ ಯೂಸ್ಡ್ ಓನ್ಲಿ ವೇರ್ ಕೌಂಟಬಲ್ ನೌನ್ ಆರ್ ಇನ್ ದ ಸಿಂಗುಲರ್ ಫಾರ್ಮ್. ಕೌಂಟಬಲ್ ಅಂದ್ರೆ ಎಣಿಕೆಗೆ ಬರುವಂತಹ ಶಬ್ದಗಳಿದ್ದಾಗ ನಾವು ಯೂಸ್ ಮಾಡ್ತೀವಿ. ಏಕರೂಪ ಬಹುವಚನ ಏಕವಚನ ಅಂತೀವಲ್ಲ ಆ ಮೊಮೆಂಟ್. ಫಾರ್ ಎಕ್ಸಾಂಪಲ್, ಹ ಬುಕ್ ಆಗಿರ್ಬೋದು ಅಂಡ್ ಆರೆಂಜ್. ಸೊ ಲುಕ್ ಹಿಯರ್, ಆರೆಂಜ್ ಓ, ಹ ಬುಕ್ ಬಿ. ಸೊ ಹ is used before a consonant sound and an is used before vowel sound. ಫಸ್ಟ್ ಮೇಲೆ ಹೇಳಿದೆ, ನೋಡ್ತಾ ಹೋಗೋಣ ನಮ್ಗೆ ಈಸಿಯಾಗಿ. ಈಗ ಎಕ್ಸಾಂಪಲ್ ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ. ಸೊ 1 ಸೆಕೆಂಡ್. ವೋವಲ್ಸ್ ಅಂದ್ರೆ ಏನು? vowels. So look here, A, E, I, O, U. This is vowels. ಉಳಿದಿವೆಲ್ಲ ಕಾನ್ಸನೆಂಟ್ಸ್. ಇವು ಅಷ್ಟೇ ಬರೋದಲ್ಲ, ಇದ್ರ ಜೊತೆ ಏನಿರಬೇಕು? ಸೌಂಡ್ ಇರಬೇಕು. ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯಾಕಂತಂದಾಗ ಕೆಲವೊಂದು ಸಾರಿ ಏನಾಗುತ್ತೆ, ವೋವಲ್ಸ್ ಬಂದು ಕೂಡ ಸೌಂಡ್ ಏನಾಗಿರುತ್ತೆ? ಕಾನ್ಸನೆಂಟ್ ಆಗಿರುತ್ತೆ. ಕಾನ್ಸನೆಂಟ್ ಬಂದು ಒಂದು ಟೈಮ್ ಮೇಲೆ ಏನಾಗಿರುತ್ತೆ? ಸೌಂಡು ವೋವಲ್ಸ್ ಆಗಿರುತ್ತೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ನೋಡಿ, ಆ ಪೆನ್. ಫಾರ್ ಎಕ್ಸಾಂಪಲ್ ಪೇ ಅಂತ ಯೂಸ್ ಮಾಡ್ತಿದ್ದೀವಿ, ಇದು ಏನಾಗ್ತಾ ಇದೆ? ಕಾನ್ಸನೆಂಟ್ ಆಗ್ತದೆ ನೋಡಿ. ಫಾರ್ ಎಕ್ಸಾಂಪಲ್ ಆ ಟೇಬಲ್, ಟೇಬಲ್. ಸೊ ನೋಡಿ, ಅದೇ ರೀತಿಯಾಗಿ ಇನ್ನೊಂದು ಟೈಮ್ ಏನ್ ಮಾಡ್ತೀವಿ ಅಂತಂದಾಗ ಯಾನ್ ಯೂಸ್ ಮಾಡಾಗ ಏನಾಗುತ್ತೆ? ಯಾನ್ ಯೂಸ್ ಮಾಡಾಗ ಹೆಂಗಾಗುತ್ತೆ ಅಂತಂದಾಗ ಹಾನೆಸ್ಟ್ ನೋಡಿ, ಹಾನೆಸ್ಟ್ ಮ್ಯಾನ್. ಒಬ್ಬ ಅಂದ್ರೆ ನಂಬಿಕಸ್ತ ವ್ಯಕ್ತಿ ಅಂತಂದಾಗ ಹ್ಯಾನ್ ಆನೆಸ್ಟ್ ಅಂತ ಯೂಸ್ ಮಾಡ್ಬೇಕು ನೋಡಿ. ಇಲ್ಲಿ ಹೆಚ್ಚಿದೆ, ಹೆಚ್ಚು ಏನಾಗಿದೆ? ಇದು ಕಾನ್ಸನೆಂಟ್ ಇದ್ರೂ ಕೂಡ ಸೌಂಡ್ ಏನಾಗ್ತಾ ಇದೆ ಅಂದಾಗ ವೋವಲ್ ಸೌಂಡ್ ಆಗ್ತಾ ಇದೆ. ಈ ರೀತಿ ಬಂದಾಗ ನಾವು ಯಾವಾಗ್ಲೂ ಹ್ಯಾನ್ ಯೂಸ್ ಮಾಡ್ತೀವಿ. ಎರಡನ್ನೂ ಕಲಿತಾ ಹೋಗ್ಬಿಡೋಣ, ಈಗ ಗೊತ್ತಾಗ್ಬಿಡುತ್ತೆ. ನೋಡೋಣ, ಈ ಕಡೆ ಹ್ಯಾನ್, ಈ ಕಡೆ ಹೇನ ಕಲಿತಾ ಹೋಗೋಣ ಸ್ನೇಹಿತರೆ. ಈಗ ನಮ್ಗೆ ಒಂದು ಕಂಪೇರ್ ಗೊತ್ತಾಗ್ಬಿಡುತ್ತೆ, ಕಂಪೇರ್ ಯಾವ ರೀತಿ ಮಾಡೋದು ಅಂತೇಳಿ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು 3 ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ನೋಡ್ರಿ, I have a dozen pen.
ಪೆನ್ಸ್. ಓಕೆ, ಡಜನ್ ಪೆನ್ಸ್. ಐ ಹ್ಯಾವ್, ನನ್ನ ಹತ್ರ ಒಂದು ಡಜನ್ ಪೆನ್ ಇದಾವೆ. ಓಕೆನಾ, ಇದೇನು ಒಂದು ಡಜನ್ ಈಸ್ ಡಿ ಅಂದ್ರೆ ಡ ಪ್ರನೌನ್ಸ್ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದಾಗ ಪ್ರನೌನ್ಸ್ ಏನಾಗ್ತದೆ, ಸೌಂಡ್ ಏನಾಗ್ತದೆ ಅಂದ್ರೆ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಆಗ್ತಾ ಇದೆ. ಸೊ ಅದನ್ನೇ ನೋಡಿ, ಅದೇ ರೀತಿಯಾಗಿ ಇನ್ನೊಂದು ಏನ್ ಮಾಡ್ತೀವಿ ಅಂತಂದಾಗ ಇಲ್ಲಿ ಕಾನ್ಸನೆಂಟ್ ಬಂದು ಇದೇ ರೀತಿ ಇದೆ. ಇಲ್ಲೇ ಓವಲ್ಸ್ ಬಂದಾಗ ಇದನ್ನೇ ಹೆಂಗ್ ಯೂಸ್ ಮಾಡ್ತೀವಿ ಅಂತ ನೋಡಿ. ಓವಲ್ಸ್ ಬಂದಾಗ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದು ನಾವು ಈಗ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಹ್ಯಾನ್ ಯೂಸ್ ಮಾಡ್ಬೇಕು. ಓವಲ್ಸ್ ಬಂದಾಗ ಹ್ಯಾನ್ ಯೂಸ್ ಮಾಡ್ಬೇಕಂತ ಹೇಳಿದೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಒಂದ್ ಸೆಕೆಂಡ್, ಯೂನಿಯನ್, ಯೂನಿಯನ್, ಯೂನಿಯನ್ ನೋಡಿ. ಇಲ್ಲಿ ನಾನು ಯಾವಾಗ್ಲೂ ಆಲ್ಫಾಬೆಟ್ ಸೌಂಡ್ ಏನಿರ್ಬೇಕು ಅಂತ ಹೇಳಿದ್ದೆ, ಕಾನ್ಸನೆಂಟ್ ಇರ್ಬೇಕಂತ ಹೇಳಿದ್ದೆ. ಯೂನಿಯನ್ ಅನ್ನೋದು ಎ ಇ ಓ ಮುಂದೆ ಯಾವಾಗ ಯೂಸ್ ಮಾಡ್ಬೇಕು, ಹ್ಯಾನ್ ಯೂಸ್ ಮಾಡ್ಬೇಕು ಅಂತ ಗೊತ್ತಿದ್ದೆ. ಆದ್ರೆ ಇಲ್ಲಿ ಯು ಬಂದ್ರು ಕೂಡ ಹೇ ಯೂಸ್ ಮಾಡ್ಬೇಕು. ಬಿಕಾಸ್ ಯಾಕಂತಂದಾಗ ಈ ಸೌಂಡ್ ಯು ಸೌಂಡ್ ಏನಾಗ್ತದೆ, ಯೂನಿಯನ್ ಅಂದ್ರೆ ಯು, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ರೀತಿ ಬರ್ಕೊಳ್ರೆ ಯು ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಇನ್ನೊಂದು ಎಕ್ಸಾಂಪಲ್, ಈಗ ಹ್ಯಾನ್ಗೆ ಎಕ್ಸಾಂಪಲ್ ಇದನ್ನೇ ನೋಡ್ರಿ. ಹ್ಯಾನ್ಗೆ ಎಕ್ಸಾಂಪಲ್ ಇಲ್ಲಿ ಹ್ಯಾನ್ ಅಂಬ್ರೆಲಾ ನೋಡ್ರಿ, ಅಂಬ್ರೆಲಾ, ಅಂಬ್ರೆಲಾ ಯೂಸ್ ಮಾಡ್ತಿದ್ವಿ. ಇಲ್ಲಿ ಯು ಬಂದ್ರು ಕೂಡ ಹ್ಯಾನ್ ಯೂಸ್ ಮಾಡಿದ್ವಿ. ಇಲ್ಲಿ ಯು ಬಂದ್ರೆ ನಾವು ಏನು ಯೂಸ್ ಮಾಡಿದ್ವಿ, ಎ ಯೂಸ್ ಮಾಡಿದ್ವಿ. ಇದನ್ನೇ ಕಂಪೇರ್ ಮಾಡೋದು ಅಂತ ಹೇಳಿದೆ. ಇಲ್ಲಿ ಪ್ರನೌನ್ಸ್ ಇದೇ ಸೌಂಡ್ ಅಂತ ಹೇಳಿದೆ. ಯು ಇಲ್ಲಿ ಹೂ, ಸರಿ, ಇಲ್ಲಿ ಹ ಯೂಸ್ ಆಗುತ್ತೆ ಸರ್. ಇಲ್ಲಿ ಯು, ಇಲ್ಲಿ ಹ ಯೂಸ್ ಆಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು, ಮೈ ಫ್ರೆಂಡ್ ಈಸ್ ಎನ್ MLA ನೋಡಿ, MLA ಇಲ್ಲಿ ನೋಡ್ರಿ, ಎಂ ಬಂದಿದೆ, ಇದು ಕಾನ್ಸನೆಂಟ್ ತಾನೆ, ಬಟ್ ಇಲ್ಲಿ ಎಂ ಅಂತ ಪ್ರನೌನ್ಸ್ ಆಗ್ತಾ ಇದೆ, ಎಂ ಅಂತ ಪ್ರನೌನ್ಸ್ ಆಗ್ತಾ ಇದೆ. ಹಂಗಾಗಿ ಇಲ್ಲಿ ಹ್ಯಾನ್ ಯೂಸ್ ಮಾಡಬೇಕಾಗುತ್ತೆ ನೋಡ್ರಿ. ರವಿ ಈಸ್ ಆನೆಸ್ಟ್ ಬಾಯ್, ರವಿ ಈಸ್ ಆನೆಸ್ಟ್ ಬಾಯ್, ಹಾನೆಸ್ಟ್ ಈಸ್ ಎಚ್ ಸೈಲೆಂಟ್ ಆಗುತ್ತೆ, ಹಾನೆಸ್ಟ್. ಈಗ ತಾನು ಹೇಳಿದೆ ಎಚ್ ಸೈಲೆಂಟ್ ಆಗುತ್ತೆ, ಹಾನೆಸ್ಟ್ ಆಗುತ್ತೆ. ಆರೆಂಜ್ ಇರ್ಬೋದು. ಈ ಫಾರ್ ಎಕ್ಸಾಂಪಲ್ ಇನ್ನು ಮೋರ್ ದೆನ್ ಎಕ್ಸಾಂಪಲ್. ಸೊ ಇನ್ನು ಫಾರ್ ಎಕ್ಸಾಂಪಲ್ ಅಂದಾಗ ನೋಡಿ, ವಿ ಹ್ಯಾವ್ ಎ, ನೋಡ್ರಿ, ವಿ ಹ್ಯಾವ್ ಎ ಟೀಮ್, ವಿ ಹ್ಯಾವ್ ಎ ಟೀಮ್, ನಾವು ಒಂದು ಟೀಮ್ ಹೊಂದಿದ್ದೀವಿ. ಟೀಮ್ ಮೀನ್ಸ್ ಟಿ ಇದ್ದದ್ದು ಏನಾಗಿದೆ, ಕಾನ್ಸನೆಂಟ್ ಸೌಂಡ್ ಇದೆ, ಹಂಗಾಗಿ ಹ ಯೂಸ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ನೋಡ್ರಿ, ಯೂಸ್ಫುಲ್ ಆಗಿರ್ಬೋದು. ನೋಡ್ರಿ ಫಾರ್ ಎಕ್ಸಾಂಪಲ್, ಇನ್ನು ಫಾರ್ ಎಕ್ಸಾಂಪಲ್ ಒಂದು ಹ್ಯಾನ್ ಆನರಬಲ್, ಆನರಬಲ್, ಹಾನರಬಲ್ ಮ್ಯಾಮ್, ಹಾನರಬಲ್ ಮ್ಯಾಮ್ ಗೌರವ ವ್ಯಕ್ತಿ. ನೋಡ್ರಿ, ಎಚ್ ಇದೆ, ಎಚ್ ಇದ್ರೂ ಕೂಡ ನಾ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂದಾಗ ಹ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. ಹ್ಯಾನ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದಾಗ ಎಚ್ ಸೈಲೆಂಟ್ ಆಗುತ್ತೆ, ಹಾಗಾಗಿ ಹ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಏನ್ ಮಾಡ್ಬೇಕಂದಾಗ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಈಸಿಯಾಗಿ ಅರ್ಥ ಆಗಿತ್ತು ಅನ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೊಮ್ಮೆ ಇದನ್ನು ನಾನು ಕಳಿಸ್ತೀನಿ, ಡೋಂಟ್ ವೆರಿ. ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ಮುಂದೆ ಈ ವಿಡಿಯೋ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.